ಆಕಾಶವಾಣಿ ಕಲಿಯೋಣ ನಲಿವಿನಲಿ ನಲಿಯೋಣ ಕಲಿಕೆಯಲಿ ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮ ಸರಣಿಯಲ್ಲಿ 2ನೇ ತರಗತಿಯ ಇಂಗ್ಲಿಷ್ ಪಾಠ ಯೂನಿಟಿ ಈಸ್ ಸ್ಟ್ರೆಂತ್. ರಚನೆ ಮತ್ತು ಪ್ರಸ್ತುತಿ ಬೆಂಗಳೂರಿನ ಚಂದ್ರಪ್ಪ ಸರ್ಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಲಕ್ಷ್ಮೀ ಕೆ ಶಾಸ್ತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು DSCRT. ಮಕ್ಕಳೇ, ಎಲ್ಲರೂ ಬನ್ನಿ ಬನ್ನಿ, ಸಂಜೆ ಆಯಿತು. ಕೈಕಾಲು ಮುಖ ತೊಳ್ಕೊಂಡು ಬನ್ನಿ. ಹಾಲು ಕುಡಿದು ಸ್ವಲ್ಪ ಹೊತ್ತು ಆಟ ಆಡಿ, ಆಮೇಲೆ ಹೋಮ್ವರ್ಕ್ ಮಾಡಬೇಕು. ಬನ್ನಿ ಬನ್ನಿ, ಎಲ್ಲಿದ್ದೀರಿ? ಅಮ್ಮ ನೀನೇ ಆಟ ಆಡ್ಸು. ಹೌದಮ್ಮ, ನೀನೇ ಆಟ ಆಡಿಸು. ಆಟ ಆಡಿಸ್ತೀನಿ ಅಂದರೆ ನಾವು ಹಾಲು ಕುಡ್ಕೊಂಡು ಬೇಗ ಬಂದ್ಬಿಡ್ತೀವಿ. ಸರಿ, ಆದರೆ ಬೇಗ ಮುಗಿಸಿ ನಾನು ಹಸುವಿಗೆ ಮೇವು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿನಾ? ಸರಿ. ಬನ್ನಿ, ಬೇಗ ಹಾಲು ಕುಡಿದ್ಬಿಟ್ಟು ರೆಡಿ ಆಗ್ಬಿಟ್ಟು ಆಟಕ್ಕೆ ಹೋಗೋಣ. ಅಮ್ಮ ನಾವೆಲ್ಲ ರೆಡಿ. ನಾನು ಬಂದೆ. ಕಮಿಂಗ್. ಅಮ್ಮ ಇಲ್ಲ, ಅಂಗಳದಲ್ಲಿ ಆಟ ಆಡೋಣ. ಆಯಿತು. ಯಾವ ಆಟ ಆಡೋಣ? ಕಣ್ಣ ಮುಚ್ಚಲೆ ಆಡೋಣ. ಚೆನ್ನಾಗಿದೆ, ಆಡೋಣ. ಸರಿ, ವಿ ವಿಲ್ ಪ್ಲೇನ. ಬನ್ನಿ. ಯಾರಿಗೆ ಮೊದಲು ನಾನು ಕಣ್ಣು ಮುಚ್ಚೋದು? ಅಮ್ಮ ನಂಗೆ. ಬಾ ಪ್ರಬೋಧ್. ನೀವೆಲ್ಲ ರೆಡಿನಾ? ರೆಡಿ. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ, ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಎಲ್ಲಿ ಇವರಿಬ್ರು? ಅಮ್ಮ ಎಲ್ಲೋದ್ರ ಮ್ಯಾಮ್? ಹೇ ಪ್ರಬೋಧ್, ನೀನೇ ಹುಡುಕ್ಬೇಕಲ್ವಾ? ಹುಡುಕು. ವಿಜೇತಾ ಸಿಕ್ಕಿದ್ಲು. ವಿಜೇತಾ ಇಸ್ ಔಟ್. ವಿಜೇತಾ, ಈಗ ನಿನ್ ಸರ್ದಿ. ಬಾ, ನಿನ್ ಕಣ್ಗೆ ಮುಚ್ಚಬೇಕು. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ, ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಎಲ್ಲೂ ಹೋದ್ರು ಎಲ್ಲ? ಅಮ್ಮ ಎಲ್ಲೇ? ನೋ ಚೀಟಿಂಗ್ ವಿಜೇತಾ, ನೀನೇ ಹುಡುಕ್ಬೇಕು. ಶ್ರೇಯಾ ಸಿಕ್ಕದ್ಲು. ಅಯ್ಯೋ, ಇವಾಗ ಔಟ್ ನೀನು. ನಾನು ಔಟ್ ಆಗ್ಬಿಟ್ನಾ? ಬಾ ಶ್ರೇಯಾ, ಇವಾಗ ನೀನು. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ, ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಎಲ್ಲಿ ಹೋದ್ರು ಎಲ್ಲರೂ? ಅಮ್ಮ, ಒಂಚೂರು ಹೆಲ್ಪ್ ಮಾಡ್ತೀಯಾ? ನೀನೇ ಹುಡುಕ್ಬೇಕು ಶ್ರೇಯಾ, ಹುಡ್ಕೊಂಡ್ ಬಾ. ಪ್ರಬೋಧ್ ಸಿಕ್ಬಿಟ್ಟ. ಪ್ರಬೋಧ್ ಔಟ್. ಹೇಗ್ ನೋಡ್ದೆ ನನ್ನ? ಮರದ ಮೇಲೆ ಹಕ್ಕಿಗಳೆಲ್ಲ ಜೋರಾಗಿ ಕೂಗ್ತಾ ಇದ್ರು, ಅದಕ್ಕೆ ನಾನು ಆ ಕಡೆ ತಿರುಗಿ ನೋಡಿದಾಗ ನೀನು ಕಂಡ್ಬಿಟ್ಟೆ. ಆ ಹಕ್ಕಿಗಳಿಗೆ ಸುಮ್ಮನೆ ಇರಕ್ಕಾಗಿಲ್ವಾ? ಈಗ ಆಟ ಸಾಕು. ಅಮ್ಮ ಕತೆ ಹೇಳು. ಹ್ಞೂ ಅಮ್ಮ, ಕತೆ ಹೇಳು. ಹೌದಮ್ಮ, ಕತೆ ಹೇಳು ಪ್ಲೀಸ್. ಸರಿ, ಹಾಗಾದ್ರೆ ಎಲ್ಲ ಕೂತ್ಕೊಳ್ಳಿ. ನಾನು ಕತೆ ಹೇಳ್ತೀನಿ, ಬಟ್ ಯು ಶುಡ್ ಲಿಸನ್ ಅಟೆಂಟಿವ್ಲಿ, ಬಿಕಾಸ್ ನಾನು ಆಮೇಲೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಸರಿನಾ? ಸರಿ. There was a big tree. Many doves lived happily on the tree. One day, a hunter came. ಓ ಹೌದಾ? ಅಯ್ಯಯ್ಯೋ. And scattered some grains near the tree. The doves saw that grains. They ate all the grains. ಅಮ್ಮ, ಡೌಸ್ ಅಂದ್ರೆ ಏನು? ಡೌಸ್ ಅಂದ್ರೆ ಪಾರಿವಾಳಗಳು. ಅಮ್ಮ, ಹಂಟರ್ ಅಂದ್ರೆ ಏನು? ಹಂಟರ್ ಅಂದ್ರೆ ಬೇಟೆಗಾರ. As they ate all the grains, the hunter's net fell on the birds. ಅಯ್ಯೋ ಪಾಪ. All the birds got scared. ಓ ಪಾಪ. And they came to know that they are in danger. ಪಾಪ. An old dove who was with them advised the others to be calm and listen to him. ಓ ಒಳ್ಳೇದಾಯ್ತು. So the old dove suggested all doves to fly at once. Good idea. So all the doves in the net flew at once. They picked up parts of the net and flew away.
The hunter was surprised to see all the doves flying away. ಹೇಗೆ ಡೌಸ್ ಎಲ್ಲ ಡೇಂಜರಿಂದ ಪಾರಾದವು ಅಲ್ವಾ? ಹೌದು. ಹಾ. ಇನ್ ದಿ ಸ್ಟೋರಿ ದ ಮಾರಲ್ ಈಸ್ ಯೂನಿಟಿ ಈಸ್ ಸ್ಟ್ರೆಂತ್. ಯುನಿಟಿ ಸ್ಟ್ರೆಂತ್. ಡಿಡ್ ಯು ಎಂಜಾಯ್ ದ ಸ್ಟೋರಿ ಚಿಲ್ಡ್ರನ್? ಯೆಸ್. ಐ ಲೈಕ್ ಇಟ್ ಅಮ್ಮ. ರಿಯಲಿ? ಯೆಸ್. ಗುಡ್. ಪಾರಿವಾಳಗಳು ಎಷ್ಟು ಚೆನ್ನಾಗಿ ತಪ್ಪಿಸ್ಕೊಂಡ್ಬಿಡ್ತು ಅಲ್ವಾ? ಹೌದು ಅಮ್ಮ. ಹಂಟರ್ ನೋಡಿ ಹೇಗೆ ಪ್ಲ್ಯಾನ್ ಮಾಡ್ತಾನೆ. ಪಾಪ ಪಾರಿವಾಳಗಳು ಮರದಲ್ಲಿ ತಮ್ಮ ಪಾಡಿಗೆ ತಾವಿದ್ದು ಅದನ್ನು ಹಿಡ್ಕೊಳ್ಳೋಕ್ಕೆ ಬೇಟೆಗಾರ ಕಾಳುಗಳನ್ನು ಹಾಕಿ ಡೌಸ್ ಎಲ್ಲ ಅದನ್ನು ತಿನ್ನಕ್ಕೆ ಬಂದಾಗ ಬಲೆನ ಅವುಗಳ ಮೇಲೆ ಬೀಳೋ ಹಾಗೆ ಮಾಡಿಬಿಟ್ಟ ಅಲ್ವಾ? ಪಾಪ ಅದಕ್ಕೆ ಏನ್ ಗೊತ್ತಾಗುತ್ತೆ, ಅದು ಕಾಳು ತಿನ್ನಕ್ಕೆ ಅಂತ ಬಂತು, ಬಲೆ ಹಾಕ್ಬಿಟ್ಟ ಹಂಟರು. ಸದ್ಯ ಓಲ್ಡ್ ಡವ್ ಅಡ್ವೈಸ್ ಕೊಡ್ತು. ಹಾಂ, ಹಿರಿ ಪಾರಿವಾಳ ಅಡ್ವೈಸ್ ಕೊಟ್ಟು ಕಾಪಾಡ್ತಲ್ವಾ? ಹೌದು. Now, I'll ask some questions, children. You all try to answer, okay? Are you ready, children? Yes. Where do the doves live? Shreya, ಹೇಳ್ತೀಯಾ? The doves lived on the big tree. Correct. Can you repeat it, Vijeta? The doves live on the big tree. Correct. Who came one day? Prabodh? A hunter came one day. Correct. You can repeat, Shreya. A hunter came one day. Yourself, Vijeta. A hunter came one day. Correct. What did he do, Vijeta? He put some grains in the near the tree. You can correct it, Shreya. He put some grains near the tree. Correct. You can repeat it, Prabodha. He put some grains near the tree. Now you can correct it, Vijeta. He put some grains near the tree. Correct. What did the doves do? Prabodh? The doves came and ate all the grains. Correct. You can repeat it, Shreya. Doves came and ate all the grains. Now you can try, Vijeta. The doves came and ate the grains. Correct. Why did the birds get scared? Shreya? The birds got scared when the hunter threw his net on them. Can you try, Prabodha? The birds got scared because the hunter threw his net on them. Now, Vijeta, you can also tell that. Yes, the hunter threw net on the doves. Yes, we can move to the next question. What was the old dove's advice? Prabodh? The old dove's advice was to stay calm and listen to him. Do you think is it a good suggestion? Yes. Did all the doves in the net fly at once after listening to the old dove? Yes. How did they escape from the danger? The birds flew away with the net. So, now we can say the moral of the story. Vijeta? Unity is strength. Correct. Can you repeat, Shreya? Unity is strength. ಚೆನ್ನಾಗಿತ್ತಲ್ವಾ ಸ್ಟೋರಿ? Yes. ಏನಿಷ್ಟ ಆಯ್ತು ವಿಜೇತಾ ನಿನಗೆ? ನನಗೆ ಆ ಬರ್ಡ್ಸ್ ಎಲ್ಲ ನೆಟ್ಟಿಂದ ಹಾರೋಗಿದ್ದು ಇಷ್ಟ ಆಯ್ತು. ಪ್ರಬೋಧ ನಿನಗೇನು ಇಷ್ಟ ಆಯ್ತು? ನನಗೆ ಆ ಓಲ್ಡ್ ಡವ್ ಕಾಮಾಗಿದ್ದು ಬೇರೆಯವ್ರಿಗೆಲ್ಲ ಅಡ್ವೈಸ್ ಕೊಟ್ಟಿದ್ದು ಇಷ್ಟ ಆಯ್ತು. ಕರೆಕ್ಟ್. ಶ್ರೇಯಾ ನಿನಗೇನು ಇಷ್ಟ ಆಯ್ತು? ನನಗೂ ಡವ್ಸ್ ಎಲ್ಲ ಒಟ್ಟಿಗೆ ಹಾರೋಗಿದ್ದು ಇಷ್ಟ ಆಯ್ತು. ಎಲ್ಲ ಡವ್ಸು ಅಪಾಯಕ್ಕೆ ಸಿಕ್ಕಾಕೊಂಡ್ರು ಕೂಡ ಅವು ಹಿರಿಯರ ಮಾತನ್ನು ಕೇಳಿಸ್ಕೊಂಡು ಅಪಾಯದಿಂದ ಪಾರಾಯಿತು. ಎಲ್ಲರೂ ಒಟ್ಟಿಗಿದ್ದು ಒಂದೇ ಸಾರಿ ಹಾರಿದ್ದಕ್ಕೋಸ್ಕರ ಹಂಟರ್ ಕೈಗೆ ಸಿಗದಿರಾ ಎಲ್ಲ ಪಾರಿವಾಳಗಳು ಅಪಾಯವನ್ನು ತಪ್ಪಿಸ್ಕೊಳ್ತು ಅಲ್ವಾ? ಹೌದು ಅಮ್ಮ. Dear teachers and parents, unity strength means staying united in all situations. It has a great value in all walks of life. ಪೋಷಕರೇ ಹಾಗೂ ಶಿಕ್ಷಕರೇ, ಮಕ್ಕಳಿಗೆ ಒಗ್ಗಟ್ಟಿನ ಮಹತ್ವದ ಬಗ್ಗೆ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೀಡ್ತೀರಾ ಅಲ್ವಾ? ಇದರಿಂದ ಮಕ್ಕಳಲ್ಲಿ ಒಗ್ಗಟ್ಟಿನ ಕುರಿತು ದೃಢ ನಂಬಿಕೆ ಮೂಡಿಸಲು ಸಾಧ್ಯ. ಓಕೆ ಚಿಲ್ಡ್ರನ್? Hello children, you have just heard a story about unity is strength. Can I tell you another story?
Maybe you have heard this story before. Shall I tell you the story now? Now there lived an old farmer in a certain village. He had 3 sons. They were always quarreling with each other. He felt very anxious about them. One day, he tied a number of sticks into a bundle and asked them to break it. ತನ್ನ ಮಕ್ಕಳನ್ನ ಒಬ್ಬೊಬ್ಬರಾಗಿ ಕರೆದು ಇಡೀ ಕಟ್ಟಿಗೆಯ ಕಟ್ಟನ್ನು ಮುರಿಯೋದಕ್ಕೆ ಹೇಳ್ತಾನೆ. They tried, one after the other. ಮಗಳೇ, ನೀನು ಪ್ರಯತ್ನ ಮಾಡು ನೋಡೋಣ. ಆಗ್ತಾನೇ ಇಲ್ಲ. ಮಗನೇ, ನೀನು ಪ್ರಯತ್ನ ಮಾಡು ನೋಡೋಣ. ಆಗ್ತಾ ಇಲ್ಲ. ಮಗಳೇ, ನೀನು ಪ್ರಯತ್ನ ಮಾಡು. ಆಗ್ತಾನೇ ಇಲ್ಲ. But could not. ಇಡೀ ಕಟ್ಟನ್ನು ಮುರಿಯೋದಕ್ಕೆ ಸಾಧ್ಯನೇ ಆಗಲಿಲ್ಲ. They tried breaking the bundle of sticks, but they could not break it. The farmer then untied the bundle of sticks and asked them to break the sticks one by one. ಆಗ ರೈತ ಮತ್ತೆ ಕಟ್ಟಿಗೆಯ ಕಟ್ಟನ್ನು ಬಿಚ್ಚಿ ಒಂದೊಂದೇ ಕಡ್ಡಿಯನ್ನು ಮುರಿಯೋದಕ್ಕೆ ಕೊಡ್ತಾನೆ. ಮಗಳೇ, ನೀನು ಮುರಿ ನೋಡೋಣ ಈ ಕಟ್ಟಿಗೆಯನ್ನು. ಎಷ್ಟು ಚೆನ್ನಾಗಾಯ್ತು, ಮುರಿದೇ ಹೋಯ್ತು. ಮಗನೇ, ನೀನು ಈ ಕಟ್ಟಿಗೆಯನ್ನು ಮುರಿ. ಮುರಿದೋಯ್ತು. ಮಗಳೇ, ನೀನು ಮುರಿ ಈ ಕಟ್ಟಿಗೆಯನ್ನು. ಇಷ್ಟು ಸುಲಭ, ಮುರಿದೇ ಹೋಯ್ತು. They did so in no time. This was a golden chance the farmer was waiting for to give them a piece of advice. The farmer said, "My sons, like these sticks, you will be strong and powerful as long as you are united. But you will all be ruined if there is no unity among you." ನೋಡಿ ಮಕ್ಕಳೇ, ನೀವೆಲ್ಲರೂ ಒಂದಾಗಿದ್ದರೆ ನಿಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ನೀವು ಯಾವಾಗಲೂ ಕಿತ್ತಾಡಿಕೊಂಡು ಜಗಳ ಮಾಡ್ತಾ ಇದ್ದರೆ ಬೇರೆಯವರು ಸುಲಭವಾಗಿ ನಿಮ್ಮನ್ನು ತೊಂದರೆಗೆ ಈಡು ಮಾಡ್ತಾರೆ ಅಂತ ಹೇಳ್ದ. ಆಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು, ಮನವರಿಕೆ ಆಯಿತು. ಅಂದಿನಿಂದ ಜಗಳ ಆಡೋದನ್ನು ಮಕ್ಕಳು ನಿಲ್ಲಿಸ್ಬಿಟ್ರು. ಎಲ್ಲರೂ ಒಗ್ಗಟ್ಟಿನಿಂದ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. So he told his sons, "Remember, children, always to be good to each other, kind to each other, be helpful to each other, and love each other, because unity gives strength. If there is no unity, you will not progress in life." Okay, children? You will remember this story, and you will remember the moral of the story. The moral of the story is, unity is strength. Okay then, children? Bye-bye. Till next time, take good care of yourself. Remember what you have to do during COVID times. Maintain hand hygiene, maintain face hygiene. You have to maintain social distance also. Let us all be healthy together. Okay? And now, children, are you ready for a rhyme? Yes? Very good. Let's start now. 1, 2, 3, 4, 5. Once I caught a fish alive. 6, 7, 8, 9, 10. Then I let it go again. Why did you let it go? Because it bit my finger so. Which finger did it bite? This little finger on the right. Did you enjoy that rhyme? Very good. Even I enjoyed the rhyme. Bye-bye. ಪುಟಾಣಿಗಳೇ, ಈ ಕಾರ್ಯಕ್ರಮ ಹೇಗನ್ನಿಸ್ತು ಅನ್ನೋದನ್ನ 9494176612 ಈ ನಂಬರ್ಗೆ ಕಳಿಸಿ. ಈ ನಂಬರ್ಗೆ ಕಳಿಸಿ, ವಾಟ್ಸಪ್ ಮಾಡಿ. ಕಾರ್ಯಕ್ರಮ ಇಷ್ಟ ಆಗಿದೆ, ತಿರ್ಗಾ ಕೇಳಬೇಕು ಅಂತೀರಾ? ಡೋಂಟ್ ವರಿ, ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೆ ಕೇಳಿ, ಕಲಿಯಿರಿ, ನಲಿಯಿರಿ. ಇದುವರೆಗೆ ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮ ಸರಣಿಯಲ್ಲಿ 2ನೇ ತರಗತಿ ಇಂಗ್ಲಿಷ್ ಪಾಠ ಯೂನಿಟಿ ಈಸ್ ಸ್ಟ್ರೆಂತ್ ಕೇಳಿದಿರಿ. ರಚನೆ ಮತ್ತು ಪ್ರಸ್ತುತಿ ಲಕ್ಷ್ಮೀ ಕೆ ಶಾಸ್ತ್ರಿ. ಭಾಗವಹಿಸಿದವರು ಪುಟಾಣಿಗಳಾದ ಪ್ರಬೋಧ ಶ್ರೀಗುರು, ವಿಜೇತಾ ಹೆಗಡೆ ಹಾಗೂ ಶ್ರೇಯಾ ಭಟ್. ನಿರೂಪಣೆ ರೋಸ್ಲಿನ್ ಮ್ಯಾಥ್ಯೂ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ ಲಮಾಣಿ. ಪ್ರಾಯೋಜಕರು DSERT. ಈ ಕಾರ್ಯಕ್ರಮ
ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.